ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ದ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಯಾಮ ಯಾಮ ಭೂಮ ಭಕ್ತ ಕಾಮನಾ ಸುಮಾನನೆ ಸಮೀರಮಾನ ಮಾಹಿತ ಪ್ರಮೇಯ ತತ್ವಶೋಧನೆ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಯಶಸ್ಕರಂ ವಿರಾಜತೆ ಸಭಾಜಿತಃ ಸುರೈರಹೋ ಯಶಸ್ಕರಂ ವಿರಾಜತೆ ಸಭಾಜಿತಃ ಸುರೈರಹೋ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ದಿವಾ ದಿವಾ ದಿವಾದವೇ ದಿವೇದಿಕಾ ವಿರಾಜಿತೆ ಸ್ವಯಂ ಸುಪೂರ್ಣಧೀರಿವ ಪ್ರಭೂತ ಶಿಷ್ಯಮಂಡಲೆ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಯಶಸ್ಕರಂ ಪರಿಷ್ಕರೋತಿ ತತ್ವಸತ್ವಸಂತತಿಂ ಯಶಸ್ಕರಂ ಪರಿಷ್ಕರೋತಿ ತತ್ವಸತ್ವಸಂತತಿಂ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಖಿನ್ನ ಮಾನಸಂ ವಿಭಿನ್ನ ಚಿಂತಮಾನಸಂ ವಿಪನ್ನ ಭಿನ್ನ ಮಾನಸಂ ಪ್ರಪನ್ನ ಭಕ್ತ ಮಾನಸಂ ಸಮಂ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಮಂದಹಾಸ ಚಂದ್ರಿಕಾ ವಿರಾಶುನಂದಯತ್ಯಹೋ ಮಂದಹಾಸ ಚಂದ್ರಿಕಾ ವಿರಾಶುನಂದಯತ್ಯಹೋ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಕಿಶೋರ ಬಾಲಶೇಮುಷೀಷು ನಾಸ್ತಿಕಾಸ್ತಿತಾಸ್ತಿರ ಅಶೇಷಯೋನಿಮಾನಿಷಾದ ವಾದಲರ್ಜಿತ ಕಲೋ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಕೇವಲಯ್ಯದಶ್ರಿತ ಸದಾತ್ಮನಾಮಸ್ಕರಿ ಸಂಸ್ಕರೋತಿ ಸಾದರಂ ಸುಧಾ ವಿಶಾರದ ರಹೋ ಸಂಸ್ಕರೋತಿ ಸಾದರಂ ಸುಧಾ ವಿಶಾರದ ರಹೋ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಸತ್ಯಾಭಿಜ್ಞಕರಾಭ್ಯೋತ್ತಾನ್ ಪಂಚಾಶದ್ವರ್ಷ ಪೂಜಕ ಸತ್ಯ ಪ್ರಮೋದ ದೇವತಾರ್ಯಾನ್ ನವೀನ್ಯಾಸ್ಕಾರ ಶ್ರೀ ಶ್ರೀ ಸತ್ಯ ಪ್ರಮೋದ ಗುರು ಮಹಾರಾಜ ಕಿ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರು ಮಹಾರಾಜ ಕಿ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಶ್ಲೋಕವನ್ನು ಹೇಳಿದಂತಹ ಶ್ರೀನಿವಾಸ ತೀರ್ಥನಿಗೆ ಶ್ರೀಪಾದಂಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ಪ್ರತಿ ವರ್ಷ ಶ್ರೀಮಠದಲ್ಲಿ ಅತ್ಯಂತ ವೈಭವದಿಂದ ಶ್ರೀನಿವಾಸ ತೀರ್ಥರ ಆರಾಧನೆಯನ್ನು, ಯಾದವಾರ್ಯ ತೀರ್ಥರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. 23 ವರ್ಷದಿಂದ ಮಾಡ್ತಾ ಇದ್ದಾರೆ. ಶ್ರೀಪಾದಂಗಳವರು 25ನೇ ವರ್ಷಕ್ಕೆ ಬರಬೇಕು ಅಂತ ಅವರ ಪ್ರಾರ್ಥನೆ, ಅವರು ಹಾಗೆ ಎಲ್ಲರ ಪ್ರಾರ್ಥನೆಯೂ ಕೂಡ ಇದೆ. ಗುರುಗಳ ಸ್ಮರಣೆಯನ್ನು ಮಾಡಿ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಪಡೆಯಬೇಕು. ನಿನ್ನೆ ದಿವಸ ಒಂದು 5 ನಿಮಿಷ 10 ನಿಮಿಷ ಉಪನ್ಯಾಸ ಮಾಡಲಿಕ್ಕೂ ಆಗಲಿಲ್ಲ, ಮಾತಾಡಲಿಕ್ಕೆ ಬರಲಿಲ್ಲ, ನೀವೆಲ್ಲ ನೋಡಿದ್ದೀರಿ. ಇವತ್ತು ಇನ್ನೊಂದು 5 ಬಿಟ್ಟು 6 ನಿಮಿಷ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರಾರಂಭದಲ್ಲಿ ಗುರುಗಳೇ ಹುಡುಗನಿಗೆ ಪ್ರೇರಣೆ ಮಾಡಿ ಸತ್ಪ್ರಮೋದ ಪಾದುಕೆ ವಿರಾಜಿತೆ ಮಹೀತಲೆ, ಆ ಗುರುಗಳ ಸ್ಮರಣೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದರಿಂದ ನಿರ್ವಿಘ್ನವಾಗಿ ಪ್ರವಚನ ಸಾಗಿದೆ. ಪ್ರವಚನ ಮಾಡಿದ್ದು ನಾವಲ್ಲ, ಗುರುಗಳ ಅನುಗ್ರಹ ಮಾಡಿದೆ. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಮಹಾರಾಜ ಕಿ
ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ಅದ್ಭುತವಾದ ಸಮಾರಂಭದಲ್ಲಿ ನಾವ್ಯಾಕೆ ಬಂದು ಕೂತಿದ್ದೀವಿ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂದರೆ ಪರಮಪೂಜ್ಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಮಗೆ ಹೆಚ್ಚೇನೂ ಪರಿಚಿತರಲ್ಲ. ಅವರಲ್ಲಿ ನಾವು ಅಧ್ಯಯನ ಮಾಡಿದ್ದು ಅಲ್ಲ, ಅವರ ಕೈಂಕರ್ಯನೂ ಕೂಡ ಮಾಡತಕ್ಕಂಥ ಭಾಗ್ಯ ಏನೋ ಅದು ನಮಗೆ ಸಿಕ್ಕಿದ್ದಿಲ್ಲ. ಆದರೆ ಇದೊಂದು ಭಾಗ್ಯ ನಮಗೆ ಬಂದಿದೆ. ಇವತ್ತು ಈ ಸಭೆಯಲ್ಲಿ, ಈ ಶತಮಾನೋತ್ಸವದಲ್ಲಿ 4 ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಭಾಗ್ಯ ಬಂದದ್ದು, ಅದು ಅತ್ಯಂತ ಆಶ್ಚರ್ಯವೂ ಆಗ್ತಾ ಇದೆ, ನಮಗೆ ಸಂದೇಹವೂ ಕೂಡ ಬರ್ತಾ ಇದೆ. ಒಂದು ದಿವಸ ಪೂಜ್ಯರಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಭೇಟಿಯಾದಾಗ, ಸತ್ಯಪ್ರಮೋದ ತೀರ್ಥರ ಗುರುಗಳ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ, ಅದರ ಸಮಾರೋಪ ಸಮಾರಂಭದಲ್ಲಿ ಅವಶ್ಯ ನೀವು ಬಂದು ಪಾಲ್ಗೊಳ್ಳಬೇಕು ಅಂತ ಹೇಳಿದಾಗ ಒಂದೇ ಮಾತಿಗೆ ನಾನು ಹೂ ಅಂದೆ. ಯಾಕೆ ಅಂದರೆ ಶ್ರೀಹರ್ಷ ಒಂದು ಮಾತು ಹೇಳ್ತಾನೆ. ನೈಷಧ ಅಂತ ಒಂದು ಕಾವ್ಯ ಬರೆದಿದ್ದಾನೆ, ಅದ್ಭುತವಾದ ಕಾವ್ಯ. ಶ್ರೀಹರ್ಷ ಹೇಳ್ತಾನೆ, ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ ಗುಣಾದ್ಭುತೇ ವಸ್ತುನಿ ಮೌನಿತಾಚೇತ್. ಗುಣಾದ್ಭುತೇ ವಸ್ತುನಿ ಮೌನಿತಾಚೇತ್. ಗುಣಾದ್ಭುತವಾದ ಒಂದು ವಸ್ತು ಇದ್ದಾಗ, ಗುಣಾದ್ಭುತರಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಅವರ ವಿಷಯದಲ್ಲಿ ನಾವು ಮಾತಾಡದೆ ಮೌನ ತಾಳಿದರೆ, ಪ್ರಶಂಸೆಗೆ ಯೋಗ್ಯರಾದವರನ್ನ ಪ್ರಶಂಸೆ ಮಾಡದೆ ಹೋದರೆ, ಆವಾಗ ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ, ಅವನಿಗೆ ವಾಗೀಂದ್ರಿಯ ಕೊಟ್ಟದ್ದು ವಿಫಲ ಅಂತ ಆಗ್ತದೆ. ಅದೊಂದು ಮುಳ್ಳು. ನಾಲಿಗೆಗೆ ಮುಳ್ಳು ಚುಚ್ಚಿದರೆ ಹೇಗೋ, ಕಂಟಕ ಹೇಗೋ ಹಾಗಾಗ್ತದೆ. ವಾಗ್ಜನ್ಮ ವೈಫಲ್ಯಂ ಅಸಹ್ಯ ಶಲ್ಯಂ ಗುಣಾದ್ಭುತೇ ವಸ್ತುನಿ ಮೌನಿತಾಚೇತ್. ಇದು ನನಗೆ ತಲೆಯಲ್ಲಿತ್ತು. ಇಂಥ ಗುಣಾದ್ಭುತರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಬಗ್ಗೆ 4 ಮಾತು ಆಡಲೇಬೇಕು. ಆವಾಗ ನಮ್ಮ ವಾಕ್ ಸಾಫಲ್ಯ. ಇಲ್ಲದೆ ಇದ್ರೆ ಅದೊಂದು ಮುಳ್ಳು ಅಂತಾಗ್ತದೆ, ಬಾಯಿಯಲ್ಲಿ ಬಾಯಿ ಹುಣ್ಣಿದ್ದ ಹಾಗೆ. ಆದ್ದರಿಂದ ಮಾತಾಡಬೇಕು ಅಂತಿತ್ತು. ಆದರೆ ಇಂಥ ಸಂದರ್ಭ ಸಿಕ್ಕಿರ್ತಾನೆ ಮಾತಾಡೋದು. ಎಲ್ಲೋ ಯಾರನ್ನೋ ಕುಡಿಸ್ಕೊಂಡು ಹಿಂಗೆ ಉಪನ್ಯಾಸ ಮಾಡಲಿಕ್ಕೆ ಆಗ್ತದೇನು? ಆದ್ದರಿಂದ ಒಂದೇ ಮಾತಿಗೆ ಪೂಜ್ಯರಾದ ಸತ್ಯಾತ್ಮ ತೀರ್ಥರು ಹೇಳಿದಾಗ ಇದೊಂದು ಭಾಗ್ಯ ಅಂತ ಒಪ್ಕೊಂಡೆ. ಆದರೆ 2ನೇ ಸಮಸ್ಯೆ, ಏನು ಮಾತಾಡಬೇಕು? ಅವರು ಪರಿಚಯ ಜಾಸ್ತಿ ಇಲ್ವಲ್ಲ ನಮಗೆ. ಬೇರೆ ಕಡೆ ಬೆಳೆದವರು, ಪರಿಚಯ ಜಾಸ್ತಿ ಇಲ್ಲ. ಆದರೂ ಕೂಡ ಪರಿಚಯ ಬೇಕಾಗಿಲ್ಲ. ಮಧು ಮಧುಕರ ರಾಜೋ ನಿಷ್ಪತನ್ ಪೌಷ್ಪಮಾಪ್ತುಂ ನನು ಪರಿಚಯ ಹೀನಃ ಕಾನನೇಪಿ ಪ್ರಭು ಸ್ಯಾತ್. ದುಂಬಿ ಅಂತಾರೆ ನೋಡಿ, ಆ ಮಧುಕರ. ಆ ದುಂಬಿ ಕಾಡ್ನಲ್ಲಿ ಎಲ್ಲಿ ಪುಷ್ಪ ಇರ್ತದೆ ಅಲ್ಲಿ ಹೋಗ್ತದೆ. ಅದಕ್ಕೆ ಪರಿಚಯ ಬೇಕಾಗಿಲ್ಲ, ಯಾರೂ ಉಪದೇಶ ಮಾಡಬೇಕಾಗಿಲ್ಲ. ಈ ದಿಕ್ಕಿಗೆ ಹೋಗು, ಇಲ್ಲಿ ನಿನಗೆ ಪುಷ್ಪ ಸಿಗ್ತದೆ ಅಂತ. ಮಧುಕರ ರಾಜ ನಿಷ್ಪತನ್ ಪೌಷ್ಪಮಾಪ್ತುಂ ನಾನು ಪರಿಚಯ ಹೀನ ಕಾನನೇಪಿ ಪ್ರಭು ಸ್ಯಾತ್ ಅಂತ ಮಧುವ್ರತದ ಸ್ವಭಾವ ನಮ್ಮದು. ಎಲ್ಲಿ ಪುಷ್ಪ ಇರ್ತದೆ, ಎಲ್ಲಿ ರಸ ಇರ್ತದೆ, ಅದನ್ನು ಹೀರಬೇಕು ಅನ್ನುವಂತಹ ಪ್ರವೃತ್ತಿ. ಆದ್ದರಿಂದ ಸತ್ಯಪ್ರಮೋದ ತೀರ್ಥರ ಬಗ್ಗೆ ಅವರಲ್ಲಿ ಅಧ್ಯಯನ ಮಾಡಿದವರಿಗೆ ಎಷ್ಟು ಪರಿಚಯ ಇದೆಯೋ ಸ್ವಲ್ಪ ಹೆಚ್ಚು ಕಡಿಮೆ ನನಗೂ ಅಷ್ಟು ಪರಿಚಯ ಇದೆ. ಯಾಕೆ ಅಂತಂದ್ರೆ ಮೊದಲಿನಿಂದ ಅಧ್ಯಯನ ಮಾಡದೇ ಇದ್ರೂ ಕೂಡ ಅವರ ಬಗ್ಗೆ ಜಿಜ್ಞಾಸೆ, ಅವರ ವ್ಯಕ್ತಿತ್ವ ಸ್ವಲ್ಪ ಕೇಳಿ ಅದರ ಬಗ್ಗೆ ವಿಶೇಷ ಪ್ರಯತ್ನ ಪಟ್ಟು ತಿಳ್ಕೊಂಡಿದ್ದೇವೆ. ನಾವು ಅಲ್ಲಿಲ್ದಿದ್ರೂ ಕೂಡ ನಮ್ಮ ಮಾತಾಮಹರು ಉತ್ತರಾದಿ ಮಠದಲ್ಲೇ ಇದ್ರು. ಅವರೆಲ್ಲ ಉತ್ತರಾದಿ ಮಠದವರು. ನಮ್ಮ ಮಾತಾಮಹರು, ನಮ್ಮ ಅಬ್ಚಿಗಂಡ ನಮ್ಮ ಚಿಕ್ಕಪ್ಪ, ಅವರೂ ಕೂಡ ಸತ್ಯಪ್ರಮೋದ ತೀರ್ಥರಿಗೆ ನೀರು ಹಾಕುವ ಕೆಲಸದಲ್ಲಿ ಇದ್ರು. ಇಲ್ಲಿ ಬಂದಾಗೆಲ್ಲ ನಮ್ಮ ಮನೆಗೆ ಬರಬೇಕು, ಅವರು ಹೇಳಬೇಕು ಸುದ್ದಿಗಳನ್ನ. ಈ ರೀತಿ ಬಹಳ ಕುತೂಹಲ ಉಂಟಾಗಿ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀನಿ. ಆದ್ರಿಂದ ಇಲ್ದಿದ್ರೆ ನಾನು ಸಣ್ಣ ವ್ಯಕ್ತಿನೇ. ಕ್ವಹಂಸ ವಂಶಪ್ರಭವ ಸುಮೇರು ಸತ್ಯಪ್ರಮೋದೋ ಯತಿವರ್ಯಮಾನ್ಯ ಕ್ವಾಹಂ ತದೀಯಾಂಘ್ರಿ ರಜಕಣೇನಾಪ್ಯತುಲ್ಯ ವೃತ್ತಿ ಪರಮಾಣು ತುಲ್ಯ ಅಂತ. ಕ್ವ ಹಂಸ ವಂಶಪ್ರಭವ ಸುಮೇರು. ಹಂಸ ಅಂತಂದ್ರೆ
ಸನ್ಯಾಸಿಗಳು ಅಂತ ಅರ್ಥ. ಸೂರ್ಯ ಅಂತಲೂ ಅರ್ಥ ಇದೆ, ಸನ್ಯಾಸಿಗಳು ಅಂತ ಅರ್ಥ ಇದೆ. ಹಂಸವಂಶ ಪ್ರಭವ ಸುಮೇರು, ಮೇರು ಪರ್ವತದಂತಹ ವ್ಯಕ್ತಿತ್ವ ಅವರದ್ದು. ಸತ್ಯಪ್ರಮೋದೋ ಯತಿವರ್ಯ ಮಾನ್ಯ, ನಾನು ಕ್ವಾಹಂ ತದೀಯಾಂಘ್ರಿ ರಜಃ ಕಣೇನಾಪ್ಯತುಲ್ಯ ವೃತ್ತಿ. ಅವರ ಪಾದದ ಧೂಳಿನ ಒಂದು ಕಣದ ಯೋಗ್ಯತೆ ಇಲ್ಲದೆ ಇರತಕ್ಕಂಥವರು ನಾವು. ಪರಮಾಣು ತುಲ್ಯ, ಅವರು ಮೇರು ಸದೃಶರಾದರೆ ನಾವು ಪರಮಾಣು ಸದೃಶರು. ಅಂಥ ವ್ಯಕ್ತಿತ್ವ ನಮ್ಮದು. ಆದರೂ ಕೂಡ ನಮ್ಮ ವಾಕ್ಸಾಫಲ್ಯಕ್ಕೋಸ್ಕರ ಒಂದಿಷ್ಟು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಾತನ್ನ ತಿಳಿಸ್ತಾ ಇದ್ದೀನಿ. ಇದು ಈಗ ಸತ್ಯಪ್ರಮೋದ ತೀರ್ಥರ ಜನ್ಮ ಶತಮಾನೋತ್ಸವ ಅಂತ ನಡೀತಾ ಇದೆ. ಈ ಜನ್ಮ ಶತಮಾನೋತ್ಸವ ಇವತ್ತಲ್ಲ ನಡೀತಾ ಇರೋದು. ಅವರು ಯಾವತ್ತು ಹುಟ್ಟಿದರೋ, ಯಾವತ್ತು ಭೂಮಿಯಲ್ಲಿ ಅವತಾರ ಮಾಡಿದರೋ, ಯಾವತ್ತು ಭೂಮಿಗೆ ಬಂದರೋ ಅವತ್ತೇ ಶತಮಾನೋತ್ಸವ ಆಗಿಬಿಟ್ಟಿದೆ. ಗಾಬರಿ ಆಗಬೇಡ್ರಿ, ಇದೇನಿದು ಅಂತ. ಅವರು ಹುಟ್ಟಿದ ದಿವಸವೇ ಶತಮಾನೋತ್ಸವ ಆಗಿದೆ. ಯಾಕೆ ಅಂದ್ರೆ ಯಸ್ಯ ಜನ್ಮ ದಿವಸೇ ಶತಮಾನಸ್ಯ ಉತ್ಸವೋ ಭವತಿ ಭಾಗವತಸ್ಯ ತಸ್ಯ ಜನ್ಮ ಶತಕೋತ್ಸವೋ ಭವೇತ್ ನಾನ್ಯಥಾ ಶತಕ ಜೀವನ ಮಾತ್ರಾತ್. ಯಸ್ಯ ಜನ್ಮ ದಿವಸೇ ಶತಮಾನಸ್ಯ ಉತ್ಸವೋ ಭವತಿ ಭಾಗವತಸ್ಯ. ಜನ್ಮ ಶತಮಾನೋತ್ಸವ ಅಂದ್ರೆ ಏನು? ಸತ್ಯಪ್ರಮೋದ ತೀರ್ಥರ ಜನ್ಮ ಆದ ದಿವಸ ಶತಮಾನರಿಗೆ ಉತ್ಸವ ಆಯಿತು. ಶತಮಾನರು ಅಂದ್ರೆ ಯಾರು? ಶತಮಾನ ಶ್ರೀಮನ್ ಮಧ್ವಾಚಾರ್ಯ. ಶತಮಾನರು ಅಂದ್ರೆ ಮಧ್ವಾಚಾರ್ಯರು. ಯಾಕೆ? ಶತಂ ಮಾನಾನಿ ಯಸ್ಮಿನ್ ಸಹ ಶತಮಾನ. 100 ಪ್ರಮಾಣಗಳು ಅವರ ತಲೆಯಲ್ಲಿದೆ. ಅವರ ಗ್ರಂಥ ನೋಡಿದರೆ ಅವರ ವಾಕ್ಯ ಕಡಿಮೆ, ಪ್ರಮಾಣ ವಾಕ್ಯನೇ ಜಾಸ್ತಿ. ಆದ್ರಿಂದ ಶತಮಾನ ಅಂತಂದ್ರೆ ಶತ ಅಂದ್ರೆ 100, ಮಾನ ಪ್ರಮಾಣಗಳನ್ನು ಹೊಂದಿದಂಥವರು ತಲೆಯಲ್ಲಿ ಯಾರು? ಶ್ರೀಮನ್ ಮಧ್ವಾಚಾರ್ಯರು. ಸತ್ಯಪ್ರಮೋದ ತೀರ್ಥರು ಯಾವ ದಿವಸ ಹುಟ್ಟಿದರೋ ಅವತ್ತು ಬಹಳ ಸಂತೋಷ ಆದದ್ದು, ಉತ್ಸವ ಆದದ್ದು ಶ್ರೀಮನ್ ಮಧ್ವಾಚಾರ್ಯರಿಗೆ. ಯಾಕೆ ಅಂದ್ರೆ ನನ್ನ ಪೀಠದಲ್ಲಿ ವಿರಾಜಮಾನರಾಗಿ ನನ್ನ ತತ್ವವನ್ನ, ಮಾಧ್ವ ತತ್ವವನ್ನ ಜಗತ್ತಿಗೆ ಪ್ರಸಾರ ಮಾಡುವವರು ಒಬ್ರು ಹುಟ್ಟಿದ್ರು ಅಂತ ಬಹಳ ಸಂತೋಷ ಪಟ್ಟವರು ಮಧ್ವಾಚಾರ್ಯ. ಅದಕ್ಕೆ ಪುತ್ರೋತ್ಸವ ಅಂತಾರೆ ನೋಡ್ರಿ. ಮಗ ಹುಟ್ಟಿದ ಕೂಡಲೇ ಪುತ್ರೋತ್ಸವ ಅಂತಾರೆ. ಹೆಣ್ಮಕ್ಳು ಹುಟ್ಟಿದ್ರೆ ಯಾರು ಪುತ್ರೋತ್ಸವ ಅಂತ ಅನ್ನೋದಿಲ್ಲ. ಪುತ್ರೋತ್ಸವ ಅಂತ ಯಾರು ಅನ್ನೋದಿಲ್ಲ, ಎಣಸಂಧಿ ಮಾಡಿ. ಪುತ್ರೋತ್ಸವ ಅಂತ ಮಾತ್ರ ಅಂತಾರೆ. ಅದು ಹೆಣ್ಮಕ್ಳು ಹುಟ್ಟಿದರೆ ಸ್ವಲ್ಪ ರಾಗ ಎಳಿತಾರೆ ಬೇಕಾದ್ರೆ. ಯಾರು? ಹೆಣ್ಮಕ್ಳೇ, ಗಂಡಸರಲ್ಲ, ಅವರೇ ರಾಗ ಎಳಿತಾರೆ. ಸತ್ಯಧರ್ಮ ತೀರ್ಥರು ವಿನೋದಕ್ಕೊಂದು ಮಾತು ಹೇಳ್ತಾರೆ. ಸಂಭವೇ ಸ್ವಜನ ದುಃಖಕಾರಿಕ. ಹೆಣ್ಮಗು ಹುಟ್ಟಿದರೆ ಸಂಭವೇ ಸ್ವಜನ ದುಃಖಕಾರಿಕ. ಹೆಣ್ಣು ಹುಟ್ಟಿತಾ, ಇಲ್ದಿದ್ರೆ ನಾನು ಸ್ವೀಟ್ ಕೇಳ್ತಿದ್ದೆ ಅಂತಾರೆ. ಮತ್ತೆ ಸಂಭವೇ ಸ್ವಜನ ದುಃಖಕಾರಿಕ ಸಂಪ್ರದಾನ ಸಮಯೇರ್ಥಹಾರಿಕ. ಕನ್ಯಾದಾನ ಮಾಡುವಾಗ ಇದ್ದದ್ದೆಲ್ಲ ಹೋಗಿಬಿಡ್ತದೆ. ವರದಕ್ಷಿಣೆ, ವರೋಪಚಾರ, ಸಂಪ್ರದಾನ ಸಮಯೇರ್ಥಹಾರಿಕ ಯೌವನೇ ಚ ಬಹುದೋಷಕಾರಿಕ. ಬೇಗ ಮದುವೆ ಮಾಡಿದ್ರು ಬಚಾವ್, ಇಲ್ಲ ಅಂತಂದ್ರೆ ಯೌವನೇ ಚ ಬಹುದೋಷಕಾರಿಕ. ದಾರಿಕಾ ಹೃದಯ ದಾರಿಕಾ ಪಿತು. ದಾರಿಕಾ ಅಂದ್ರೆ ಮಗಳು, ಹೃದಯ ದಾರಿಕಾ ಪಿತು ಎದೆ ಒಡಿತಾಳೆ ಅಂತ ಅರ್ಥ. ಎದೆ ಒಡೆದು ಬಿಡ್ತಾರೆ ಹೆಣ್ಣು ಹುಟ್ಟಿತು ಅಂತಂದ್ರೆ. ಸುಮ್ಮನೆ ತಮಾಷೆಗೆ ಹೇಳಿದ್ದಾರೆ ಸತ್ಯಧರ್ಮ. ಆದರೆ ಪುತ್ರ ಹುಟ್ಟಿದಾಗ ಪುತ್ರೋತ್ಸವ. ಸತ್ಯಪ್ರಮೋದ ತೀರ್ಥರ ಜನ್ಮ ಆದ ದಿವಸ ಮಧ್ವಾಚಾರ್ಯರು ಬಹಳ ಸಂತೋಷ ಪಟ್ಟಿದ್ದಾರೆ. ಆಚಾರ್ಯರು ಹುಟ್ಟಿದಾಗ ಎಷ್ಟು ಸಂತೋಷ ಆಯಿತು ದೇವತೆಗಳಿಗೆ. ಮಧ್ವಾಚಾರ್ಯರು ಅವತಾರ ಮಾಡಿದಾಗ ಎಷ್ಟು ಸಂತೋಷ ಆಯಿತು. ಮಧ್ವ ವಿಜಯದಲ್ಲಿ ಕೇಳ್ತೀರಿ, ಪ್ರಾಶ್ರಾವಿ ಕೌತುಕ ವಶೈರ್ಯ ಮಾನವೈಶ್ಚ. ದೇವಲೋಕದಲ್ಲಿ ವಾದ್ಯ ಮೊಳಗಿದುವಂತೆ ಮಧ್ವಾಚಾರ್ಯರ ಅವತಾರ ಆದಾಗ, ಸುರಲೋಕದಲ್ಲಿ ವಾದ್ಯ ಮೊಳಗಿದ್ರೆ ಭೂಲೋಕದವರಿಗೆ ಕೇಳಿಸ್ತಂತೆ. ಎಷ್ಟು ಜೋರಾಗಿ ಬಾರಿಸಿರಬಹುದು. ಇವತ್ತು ಜಾಗಂಟೆ ಬಾರಿಸು ಅಂದ್ರೆ ಮೆಲ್ಲಕ್ಕೆ ಬಾರಿಸು, ಪಕ್ಕದ ಮನೆಯವರು ಕೋರ್ಟ್ ಕೇಸ್ ಹಾಕ್ತಾರೆ ಅಂತೀವಿ ನಾವು. ಗಲಾಟೆ ಮಾಡ್ತಾರೆ, ನೀವು ಜಾಗಂಟೆ ಬಾರಿಸ್ತೀರಿ, ನಮಗೆ ಡಿಸ್ಟರ್ಬ್ ಆಗ್ತದೆ ಅಂತ. ದೇವತೆಗಳು ಮಧ್ವಾಚಾರ್ಯರ ಅವತಾರ ಆದಾಗ ಹೇಗೆ ಬಾರಿಸಿದ್ರು, ಇದನ್ನ ವಾದ್ಯಘೋಷ ಹೇಗೆ ಮಾಡಿದ್ರು ಅಂತಂದ್ರೆ ಪ್ರಾಶ್ರಾವಿ ಕೌತುಕವ ಶೈರ್ಯ ಮಾನವೈಶ್ಚ ಅಂಥ ಸೂಚನೆ ಆಗಿತ್ತು. ಸತ್ಯಪ್ರಮೋದ ತೀರ್ಥರು ಅವತಾರ ಮಾಡಿದಾಗ ಶ್ರೀಮದ್ ಆಚಾರ್ಯರಿಗೆ ಶತಮಾನಸ್ಯ ಉತ್ಸವ. ಯಾವಾಗ ಸತ್ಯಪ್ರಮೋದ ತೀರ್ಥರ ಜನ್ಮನ ಶತಮಾನಸ್ಯ ಉತ್ಸವ, ಅವರು ಹುಟ್ಟಿದ ದಿವಸವೇ ಮಧ್ವಾಚಾರ್ಯರಿಗೆ ಉತ್ಸವ ಆಗಿ ಹೋಗಿಬಿಟ್ಟಿದೆ. ಈಗ 100 ವರ್ಷ ಆಯಿತು ಅಂತ ಉತ್ಸವ ಅಷ್ಟೇ. ಇಲ್ಲದೆ ಇದ್ರೆ ಸತ್ಯಪ್ರಮೋದರು ಹುಟ್ಟಿದ ದಿವಸ ಎಷ್ಟು ಮಂದಿ ಹುಟ್ಟಿದ್ದಾರೆ? ಎಲ್ರಿಗೂ ಯಾಕೆ ಈಗ ಜನ್ಮ ಶತಮಾನೋತ್ಸವ ಆಗ್ತಾ ಇಲ್ಲ?
ಬೇಕಾದಷ್ಟು ಯಾರು ಹುಟ್ಟಿದವರಿಗೆಲ್ಲ 200 ವರ್ಷ ಆದ್ರೆ ಎಲ್ರಿಗೂ ಶತಮಾನೋತ್ಸವ ಆಗಲೇಬೇಕು. ಒಂದು ರೀತಿ ಶತಮಾನೋತ್ಸವ ಅಂತಲೇ ಯಾಕೆ ಆಗ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಆ ಜನ್ಮ ಅಂತಂದ್ರೆ ಅಂಥದ್ದಾಗಿರ್ಬೇಕು. ಕೆಲವು ಸಲ ಬೈಯುವಾಗ ನಾವು ಕೇಳಿದ್ದೀವಿ, ಅದೆಲ್ಲ ಹೇಳಬಾರ್ದು, ಆಧುನಿಕ ಭಾಷೆಯಲ್ಲಿ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂತಿರ್ತಾರೆ. ನಿನ್ ಜನ್ಮ ಇದು ಅಂಥದ್ದಲ್ಲ. ಜನ್ಮಕ್ಕೆ ಎಂಥ ಉತ್ಸವ ಬಂತು ನೋಡಿ. ಇದು ಜನ್ಮ ಅಂದ್ರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಅಂತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ. ಸತ್ಯಪ್ರಮೋದ ತೀರ್ಥರ ಜನ್ಮ, ಅವರ ಕರ್ಮ ಸಾಮಾನ್ಯವಾದದ್ದಲ್ಲ, ದಿವ್ಯವಾದದ್ದು. ದಿವ್ಯ ಅಂದ್ರೆ ದಿವಸ್ತುತವು, ಸ್ತುತ್ಯವಾದದ್ದು, ಪ್ರಶಂಸಾರ್ಹವಾದ ಜನ್ಮ. ಆಚಾರ್ಯರು ಅವತಾರ ಮಾಡಿದಾಗ ಎಂಥ ಶುಭಸೂಚನೆ ಆಯಿತು. ಸತ್ಯಪ್ರಮೋದ ತೀರ್ಥರು ಅವತಾರ ಮಾಡಿದಾಗ ಅಂಥದ್ದೇನಾದರೂ ಆಗಿರಬಹುದು. ಆ ಮಹಾತಾಯಿಗೇ ಗೊತ್ತು, ಅವರನ್ನು ಹೆತ್ತಂತಹ ಮಹಾತಾಯಿ ಯಾರು ಅಂತ ಯಾರಿಗೂ ಪರಿಚಯ ಇಲ್ಲ. ಅವ್ರಿಗೆ ಗೊತ್ತು, ಅವರ ತಂದೆಗಳಿಗೆ ಗೊತ್ತು ಏನು ಶುಭ ಸೂಚನೆ ಆಯಿತು, ಏನು ಮಹೋತ್ಸವ ಆಯಿತು ಅಂತ ಅನ್ನೋದು. ಅಂಥ ಜನ್ಮ ಎತ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ, ಸತ್ಯಪ್ರಮೋದ ತೀರ್ಥರಂಥವರು ಜನ್ಮ ಎತ್ತಿದರೆ ಕುಲಂ ಪವಿತ್ರಂ, ಅವರ ಕುಲ ಪವಿತ್ರವಾಯಿತು. ಕುಲ ಪವಿತ್ರವಾಯಿತು, ಬ್ರಾಹ್ಮಣ ಕುಲ ಪವಿತ್ರವಾಯಿತು. ಜನನೀ ಕೃತಾರ್ಥ, ಆ ತಾಯಿ ಹಡದ ತಾಯಿ ಎಷ್ಟು ಕೃತಾರ್ಥಳಾದ್ಲು, ಅವರನ್ನು ಸ್ಮರಣೆ ಮಾಡಬೇಕು ಇವಾಗ. ತಿರುಪತಿ ಬೆಟ್ಟಕ್ಕೆ ಅಂಜನಾಚಲ ಅಂತ ಹೆಸರಿಟ್ರಂತೆ, ಹನುಮಂತಾಚಲ ಅಂತ ಇಡ್ಲಿಲ್ಲ. ಇಡಬಹುದಾಗಿತ್ತು, ಹನುಮಗಿರಿ ಅಂತ ಇಡಬಹುದಾಗಿತ್ತು. ಬೆಂಗಳೂರಿನಲ್ಲಿ ಒಂದಿದೆ ಹನುಮಗಿರಿ, ಅಲ್ಲೂ ಇಡಬಹುದಾಗಿತ್ತು. ಆದರೆ ಅಂಥ ಹನುಮಂತನನ್ನ ಜಗತ್ತಿಗೆ ಕೊಟ್ಟಂಥ ತಾಯಿಯನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ ಎಲ್ರು ಅಂತ ಹೇಳಿ ಅಂಜನಾದ್ರಿ ಅಂತ ಹೆಸರಿಟ್ರು, ಅಂಜನಾಚಲ ಅಂತ ಹೆಸರಿಟ್ರು. ಜನನೀ ಕೃತಾರ್ಥ, ಸತ್ಯಪ್ರಮೋದ ತೀರ್ಥರ ತಾಯಿ ಎಂಥ ಕೃತಾರ್ಥಳಾಗಿರ್ಬಹುದು ಅವರ ತಂದೆ ತಾಯಿಗಳು. ನಮಗೆ, ನಮ್ಮ ಕುಲಕ್ಕೆ, ಬ್ರಾಹ್ಮಣ ಕುಲಕ್ಕೆ ಎಷ್ಟು ಹೆಮ್ಮೆ, ಇಂಥ ಒಬ್ಬರು ವ್ಯಕ್ತಿಗಳು ಹುಟ್ಟಿದ್ರು ಅಂತ ನಮ್ಮ ಕುಲಕ್ಕೆ ಎಷ್ಟು ಹೆಮ್ಮೆ ಇದೆ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತಿ ಏನ ಪುಣ್ಯವತಿ ಚ ಏನ ತೇನ. ಈ ಭೂಮಿಯೂ ಕೂಡ ಎಷ್ಟು ಪುಣ್ಯವಂತವಾಯಿತು. ಅಂಥ ವ್ಯಕ್ತಿಗಳು. ಕೃಣ್ವಂತೋ ವಿಶ್ವಂ ಆರ್ಯಂ ಅಂತ, ಇಡೀ ಪ್ರಪಂಚವನ್ನೇ ಆರ್ಯಂ ಕೃಣ್ವಂತಹ, ಎಂಥ ಸನ್ಮಾರ್ಗದಲ್ಲಿ ನಡೆಸುವಂಥವರು. ಇಂಥ ವ್ಯಕ್ತಿಗಳ ಜನ್ಮ. ಆದ್ದರಿಂದಲೇ ಜನ್ಮ ಶತಮಾನೋತ್ಸವ ಅಂತನ್ನೋದು ನಡೀತಾ ಇದೆ. ಹುಟ್ಟುತ್ತೀವಿ ಬೇರೆಯವರು ಕೂಡ. ಜಾಯಂತೆ ಚ ಮ್ರಿಯಂತೆ ಚ ಮಾದೃಶಾಹ ಕ್ಷುದ್ರ ಜಂತವಃ. ಇಲ್ಲವರು ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ಅದು ಲೆಕ್ಕಕ್ಕೆಲ್ಲ. ಆ ಜನ್ಮ ಕರ್ಮ ಮುಖ್ಯ ಅಲ್ಲ. ಯಾರ ಜನ್ಮದಿಂದ ಎಷ್ಟೋ ಜನರ ಪುನರ್ಜನ್ಮ ನಾಶ ಆಗ್ಬೇಕು. ಸತ್ಯಪ್ರಮೋದ ತೀರ್ಥರ ಜನ್ಮ ಆಯಿತು, ಎಷ್ಟೋ ಜೀವರಾಶಿಗಳಿಗೆ ಪುನರ್ಜನ್ಮ ಹೋಯ್ತು ಅವರ ಜನ್ಮದಿಂದ. ಅವರು ಏನು ಕರ್ಮ ಮಾಡಿದರು, ಸತ್ಯಪ್ರಮೋದ ತೀರ್ಥರು ಏನು ಕರ್ಮ ಮಾಡಿದರು, ಅವರು ಮಾಡಿದ ಕರ್ಮದಿಂದ ನಮ್ಮೆಲ್ಲರ ಎಷ್ಟೋ ಜನರ ಕರ್ಮಕ್ಷಯ ಆಯಿತು. ಕರ್ಮಕ್ಷಯಸ್ತಥೋತ್ಕ್ರಾಂತಿ ಮಾರ್ಗೋಭೋಗಶ್ಚ, ಕರ್ಮಕ್ಷಯ ಆಯಿತು. ಅಂಥ ಜನ್ಮ ಕರ್ಮಚ ಮೇ ದಿವ್ಯಂ ಅಂತ ಹೇಳಿದಂತೆ ಅವರ ಜನ್ಮ ಅಂತಹದ್ದು, ಅವರ ಕರ್ಮ ಅಂತ. ಆದ್ದರಿಂದಲೇ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಅವರ ಗುಣಗಳ ಬಗ್ಗೆ ಒಂದೇ ಶ್ಲೋಕ ಅಂತ, ನಂದಲ್ಲ ಮಾತ್ರ, ಒಬ್ಬ ಕವಿ ಹೇಳಿದ್ದು. ಅನೇಕ ಬಾರಿ ಹೇಳ್ತಾ ಇರ್ತೀನಿ. ಆ ಶ್ಲೋಕ ಬಹಳ ಮೋಹಕವಾಗಿದೆ. ಅದನ್ನು ಒಂದು ಸಮನ್ವಯ ಮಾಡಿಬಿಡ್ತೀನಿ, ಜಾಸ್ತಿ ಸಮಯ ನಾನು ತಗೊಳ್ಳೋದಿಲ್ಲ. ನಾನಾಮ್ನಾಯ ಪರಿಶ್ರಮಂ ಕಲಯತಾಂ, ನಾನಾ ಆಮ್ನಾಯ ಪರಿಶ್ರಮಂ ಕಲಯತಾಂ ಶಾಸ್ತ್ರೇಷು ನೈವಾಸ್ತಿ ಧೀಹಿ. ಸತ್ಯೋರಪ್ಯನಯೋರ್ದ್ವಯೋಃ ನ ಸುಲಭ ಸಾಹಿಕ್ಷಿತೌ ಸಾಹಿತಿ. ಅಪ್ಯೇತಾಸು ಸತೀಷು ನಾಸ್ತಿ ವಿನಯಃ ವೈರಾಗ್ಯ ಭಕ್ತಿ ಕ್ಷಮಾ ಚಾತುರ್ಯ. ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ ಮುಂ. ಎಷ್ಟು ಸ್ವಾರಸ್ಯದೆ ನೋಡಿ, 4ನೇ ಪಾದ ನೋಡಿ. ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ ಮುಂ. ಸತ್ಯಪ್ರಮೋದ ತೀರ್ಥದಲ್ಲಿ ಸಚ ಸಾಚ ಸಾಚ ಸಚ ತಾಶ್ಚ ಆಲಂಬೆ ಖೇಲಂತೆ ಮುಂ. ಯಾವುದು? ನಾನಾಮ್ನಾಯ ಪರಿಶ್ರಮ. ವೇದದಲ್ಲಿ, ಉಪನಿಷತ್ತಿನಲ್ಲಿ ಎಷ್ಟು ಪರಿಶ್ರಮ. ಸಚ, ಆ ಪರಿಶ್ರಮ ಇತ್ತು. ಆಮ್ನಾಯ ಪರಿಶ್ರಮ ಇತ್ತು. ಎಷ್ಟೋ ಜನರಿಗೆ ವೇದ ಪರಿಶ್ರಮ ಇರ್ತದೆ. ಶಾಸ್ತ್ರೇಷು ನೈವಾಸ್ತಿ ಧೀಹಿ, ಶಾಸ್ತ್ರ ಪರಿಜ್ಞಾನ ಇರೋದಿಲ್ಲ. ಇವರಲ್ಲಿ ಎರಡೂ ಇತ್ತು. ವೇದ ಪರಿಶ್ರಮ ಇತ್ತು, ಶಾಸ್ತ್ರ ಜ್ಞಾನ ಇತ್ತು. ಸತ್ಯೋರಪ್ಯನಯೋರ್ದ್ವಯೋಃ, ಅವೆರಡೂ ಇದ್ರೂ ಕೂಡ ನ ಸುಲಭ. ಇದು ಸುಲಭ ಅಲ್ಲ. ಇನ್ನೊಂದು ಯಾವುದು? ಸಾಹಿಕ್ಷಿತವು ಸಾಹಿತಿ, ಸಾಹಿತ್ಯ ಜ್ಞಾನ, ಸಂಸ್ಕೃತ ಭಾಷಾ ಜ್ಞಾನ, ಅದು ಸುಲಭ ಅಲ್ಲ. ಅದೂ ಇತ್ತು ಅವರಲ್ಲಿ.
ಒಂದೊಂದು ಪದಕ್ಕೆ ಪದ ವಿಭಾಗ ಮಾಡಿ ಅವರ ಅರ್ಥಗಳನ್ನು ಹೇಳ್ತಾ ಇದ್ದರೆ ಎಂಥ ಸಾಹಿತ್ಯ ಜ್ಞಾನ, ಎಷ್ಟು ಭಾಷಾಜ್ಞಾನ ಬೇಕು. ಸೋದೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ನಾನು ಕೇಳಿದ್ದು, ಸೋದೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಾಗ ವಾದಿರಾಜ, ಈ 4 ಅಕ್ಷರದ ಮೇಲೆ ವಾದಿರಾಜ ಅನ್ನೋ ಶಬ್ದದ ಮೇಲೆ ಮಧ್ವಮತದ ನವಪ್ರಮೇಯಗಳನ್ನು ಅಲ್ಲಿ ಸಮನ್ವಯ ಮಾಡಿದರಂತೆ. ಮಧ್ವಮತದ 9 ರತ್ನಗಳನ್ನು ಅಲ್ಲಿ ಸಮನ್ವಯ ಮಾಡಬೇಕಾದ್ರೆ ಅದು ಎಷ್ಟು ಪಾಂಡಿತ್ಯ ಬೇಕು, ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ. ಅದ್ರ ಏನು ಹೇಳಿದರು ಅಂತ ಅನ್ನೋದು ಗೊತ್ತಿಲ್ಲ. ಅದು ಸತ್ಯಾತ್ಮ ತೀರ್ಥರೇ ಬೇಕಾದರೆ ಪುನಃ ಅದನ್ನು ಹೇಳಿ ಯಾರು. ವಾದಿರಾಜ ಅನ್ನೋದ್ರಲ್ಲಿ 9 ಪ್ರಮೇಯಗಳನ್ನು ಅವರು ಬೇಕಾದ್ರೆ ಸಮನ್ವಯ ಮಾಡಿಬಿಡ್ತಾರೆ. ಅಂಥ ಸಾಹಿತ್ಯ ಜ್ಞಾನ ಅವರಿಗೆ. ಅಪ್ಯೇತಾಸು ಸತೀಷು ಆಮ್ನಾಯ ಪರಿಶ್ರಮ, ಶಾಸ್ತ್ರ ಪಾಂಡಿತ್ಯ, ಸಾಹಿತ್ಯ ಜ್ಞಾನ ಇಷ್ಟಿದ್ರೂ ಕೂಡ ನಾಸ್ತಿ ವಿನಯ. ಎಷ್ಟೋ ಮಂದಿಯಲ್ಲಿ ವಿನಯ ಇರೋದಿಲ್ಲ, ಒಣ ಗಾಂಭೀರ್ಯ, ಶ್ರೀಮದ್ ಗಾಂಭೀರ್ಯ ಇರ್ತದೆ. ಇವರಲ್ಲಿ ಅದಿದ್ದಿಲ್ಲ, ಶ್ರೀಮದ್ ಗಾಂಭೀರ್ಯ ಅನ್ನೋದಿಲ್ಲ, ಬಹಳ ವಿನಯ. ಅಂಥ ವಿನಯ, ಅದ್ರ ಜೊತೆಗೆ ಅದಿದ್ರೂ ಕೂಡ ವೈರಾಗ್ಯ, ಭಕ್ತಿ, ಕ್ಷಮ, ಚಾತುರ್ಯ. ವೈರಾಗ್ಯ, ಭಕ್ತಿ, ಕ್ಷಮ, ಚಾತುರಿ ಇದು ಇರೋದಿಲ್ಲ. ಸಚ ಸಾಚ ಸಾಚ ಸಚ ತಾಶ್ಚ, ಆ ಪರಿಶ್ರಮ, ಆ ಸಾಹಿತ್ಯ ಜ್ಞಾನ, ಶಾಸ್ತ್ರ ಪಾಂಡಿತ್ಯ, ವಿನಯ, ವೈರಾಗ್ಯ, ಕ್ಷಮ ಮತ್ತು ಚಾತುರ್ಯ ಇಷ್ಟು ಕೂಡ ಆಲಂಬೆ ಖೇಲಂತೆ ಮಂ ಅಂತ ಹೇಳ್ತಾರೆ. ಅಷ್ಟು ಅವರಲ್ಲಿ ಬಹಳ ಅದ್ಭುತವಾದಂಥ. ನಾನು ಮೊದಲು ಅವರ ಪರಿಚಯ ಪಡೆದದ್ದು ಹೇಗೆ ಅಂತಂದರೆ, ಸುಮ್ಮನೆ ಒಂದು ಸಭೆ ಆಗ್ತಾ ಇದ್ದಾಗ ಬಂದಿದ್ದೆ. ಸೋನೃತಾದತಿ ವಿಶ್ವಲಹ ಅಂತ ಭಾಗವತದ ಒಂದು ಮಾತು ಬರ್ತದೆ ದಶಮ ಸ್ಕಂದದಲ್ಲಿ. ಒಂದಾದ ಮೇಲೆ ಪುಂಖಾನುಪುಂಖ ಅರ್ಥ ಹೇಳಿದರು. ಅವರ ಗುಣಪೂರ್ಣತ್ವ ಪರಿಷ್ಕಾರ ಅದಂತೂ ಬಹಳ ಪ್ರಸಿದ್ಧವಾದ, ಅಪೂರ್ವವಾದ ರೀತಿಯಲ್ಲಿ ಗುಣಪೂರ್ಣತ್ವ ಪರಿಷ್ಕಾರ. ಇದನ್ನೆಲ್ಲ ಕೇಳಿ ಆಮೇಲೆ ಸ್ವಲ್ಪ ಜಾಸ್ತಿ ಹೋಗ್ಲಿಕ್ಕೆ ಶುರು ಮಾಡಿದೆ. ಆವಾಗ ಅವರಿಗೆ ಬಹಳ ಅಭಿಮಾನ ಇತ್ತು ನನ್ನ ಮೇಲೆ. ವೈಯಕ್ತಿಕವಾಗಿ ನಂದೊಂದು ಘಟನೆ ಹೇಳ್ತೀನಿ, ಅದು ತಪ್ಪಲ್ಲ ಹೇಳಿದರೆ. ಯಾಕೆಂದ್ರೆ ಪೂರ್ವಾಶ್ರಮದಲ್ಲಿ ನಾವು ಹೇಗಿದ್ವಿ ಅಂತ ಅನೇಕರಿಗೆ ಗೊತ್ತಿದೆ. ಏನಿಲ್ಲ, ತಲೆ ಮೇಲೆ ಇವತ್ತು ಎಲ್ರಿಗೂ ಏನಿರ್ತದೆ ಅದು ಇತ್ತಷ್ಟೇ. ಎಲ್ರಿಗೆಂದ್ರೆ ಪಂಡಿತರಿಗೆಲ್ಲ, ಬೇರೆಯವರಿಗೆ, ಲೌಕಿಕರಿಗೆ. ಅದು ನಮ್ಮ ತಲೆ ಮೇಲೂ ಸೇರ್ಕೊಂಡಿತ್ತು ಕೂತ್ಕೊಂಡು. ಒಂದು ದಿವಸ ರಾಯಚೂರಿನಲ್ಲಿ ಭಾಗವತ ಪ್ರವಚನ ನಂದು. ಸತ್ಯಪ್ರಮೋದ ತೀರ್ಥರು ಬಂದಿದ್ರು. ಭಾಗವತ ಪ್ರವಚನ ಮಾಡಿದೆ. ಬಹಳ ಸಂತೋಷಪಟ್ಟರು. ಇದು ಅವರ ಔದಾರ್ಯ. ಬಹಳ ಸಂತೋಷಪಟ್ಟರು. ಆಮೇಲೆ ಭಾಗವತ ಪ್ರವಚನ ಎಲ್ಲ ಆಯಿತು. ಮರು ದಿವಸ ಊಟಕ್ಕೆ ಬಾ ಅಂತ ಕರೆದ್ರು. ಊಟಕ್ಕೆ ಹೋಗಿದ್ದೆ. ಆ ಊಟಕ್ಕೆ ಹೋದ ದಿವಸ ಬೇಕಾದಷ್ಟು ತುಪ್ಪ ಹಾಕಿದ್ರು. ತಾವೇ ತಂದು ಬಾಟ್ಲಿ ಹಿಡ್ಕೊಂಡು ಅರ್ಧ ಬಾಟ್ಲಿ ತುಪ್ಪ ಸುರಿದ್ರು. ಅದೆಲ್ಲ ಆಯಿತು. ಊಟ ಆದಮೇಲೆ ಏಕಾಂತಕ್ಕೆ ಕರೆದು ಒಂದೇ ಮಾತು ಹೇಳಿದರು, ಎಷ್ಟು ಚಂದ ಹೇಳ್ತೀಯಲ್ಲೋ ಭಾಗವತ ಅಂದ್ರು. ಅವ್ರ ಬಾಯಲ್ಲಿ ಬಂದು, ಇಂಥ ಮಾತು ಒಬ್ರು ಹೇಳಿಯಾರ? ಅಷ್ಟೆಲ್ಲ ಹೇಳೋದಿಲ್ಲ. ಹಂಗೆ ಅಡಿಗೆ ಚೆನ್ನಾಗಿ ಮಾಡಿದರೂ ಕೂಡ ತಾವಾಗಿ ಎಂದು ಹೊಗಳೋದಿಲ್ಲ. ಅಕಸ್ಮಾತ್ ಅಡಿಗೆ ಮಾಡೋರು ಹೇಗಿತ್ತು ಅಂತ ಕೇಳಿದ್ರೆ ಪರವಾಗಿಲ್ಲ ಅಂತಾರೆ. ಅಥವಾ ಇನ್ನೇನಾದ್ರೂ ಹೇಳೋದಾದ್ರೆ ಊಟ ಮಾಡಬಹುದು ಅಂತಾರೆ. ಇನ್ನೂ ಸ್ವಾರಸ್ಯ ಹೇಳ್ತಾರೆ, ಊಟ ಮಾಡ್ಲಾರ್ದಂಗೆ ಏನಿಲ್ಲ ಅಂತ ಬೇರೆ ಅಂತಾರೆ. ದೌನಯಂ ಸಾತ್ವಿಸಂ, ಊಟ ಮಾಡ್ಲಾರ್ದಂಗೆ ಏನಿಲ್ಲ. ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ಬಾಯಿ ಬರೋದಿಲ್ಲ. ಚೆನ್ನಾಗಿದ್ದದನ್ನ ಚೆನ್ನಾಗಿತ್ತು ಅಂತ ಹೇಳಬೇಕಾದ್ರೂ ದೊಡ್ಡ ಗುಣ ಅದು. ನಾವು ಹೇಳಿಲ್ಲ. ಸತ್ಯಪ್ರಮೋದ ತೀರ್ಥರು ತಾವಾಗೆ ಬಂದು ಏಕಾಂತದಲ್ಲಿ ಕರೆದು ಏಕವಚನದಲ್ಲಿ ಮಾತಾಡಿಸಿ, ಅವ್ರು ಏಕವಚನದಲ್ಲಿ ಮಾತಾಡಿಸಿದ್ರು ಅಂತಂದ್ರೆ ದೊಡ್ಡ ಕಿರೀಟ ಇಟ್ಟಂಗೆ, ಅದು ಸುವರ್ಣ ಕಿರೀಟ ಇಟ್ಟಂಗೆ. ಬಹುವಚನದಲ್ಲಿ ಮಾತಾಡಿಸಿದ್ರೆ ಗಾಬರಿ ಆಗ್ತಿತ್ತು. ಗುರುವೆಂಕಟ ಅಂತ ಕರೆದ್ರೆ ಸಂತೋಷ. ಗುರುವೆಂಕಟಾಚಾರ್ಯ ಅಂದ್ರೆ ಯಾಕೋ ಏನು ಗಾಬರಿ ಆಗ್ತದೆ. ಏನಪ್ಪ ಹಿಂಗಂತಿರಲ್ಲ. ಯಾರೋ ಕೃಷ್ಣಮೂರ್ತಿ ಅಂತ ಹೆಸರು, ಕಿಟ್ಟಿ ಅಂತಂದ್ರೆ ಅವನಿಗೆ ಸಂತೋಷ. ಕೃಷ್ಣಮೂರ್ತಿ ಆಚಾರ್ಯ ಅಂತಂದ್ರೆ ಏನಿದೆಯೋ ಏನೋ ಅಂತ ಅಂದ್ಬಿಡ್ತಾರೆ. ಅವ್ರು ಅಂಥವ್ರು, ಬೇರೆಯವರು ಬೇಕು. ಏಕವಚನದಲ್ಲಿ ಮಾತಾಡಿಸಿ ಎಷ್ಟು ಚಂದ ಹೇಳ್ತಿಲ್ಲೋ ಭಾಗವತ, ಇದ್ಯಾಕಿದು ತಲೆ ಮೇಲೆ ತೆಗೆದುಬಿಡು ಅಂದ್ರು. ಅಷ್ಟೇ ಅಂದ್ರು, ತೆಗೆದುಬಿಡು ಅಂದ್ರು. ಅವಶ್ಯ ತೆಗಿತೀನಿ ಸ್ವಾಮಿ ಅಂತಂದೆ. ಮರು ದಿವಸ ಹೋಗಿ ತೆಗೆದೇ ಬಿಟ್ಟೆ ಬಂದೆ. ಬಹಳ ಸಂತೋಷಪಟ್ರು. ನೋಡಿದ ಕೂಡಲೇ ಅದು ಎಷ್ಟು ನಕ್ಕರು ಅಂತಂದ್ರೆ ಭಾರಿ ಜೋರಾಗಿ ನಕ್ಕು ಸೀದಾ ಹೋದ್ರು. ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡಿದರೆ ಅವ್ರ ಪುಸ್ತಕ ಅದು ಇದು ಅದರಲ್ಲೇನೋ ಒಂದಿಷ್ಟು ರೂಪಾಯಿಗಳು ಇಟ್ಕೊಂಡಿದ್ರು. ಅದೆಲ್ಲ ಹುಡುಕಿ ತಂದು ಅಷ್ಟು ರೂಪಾಯಿ ಕೊಟ್ಟು. ಇಷ್ಟೇ ಅಲ್ಲ, ಇನ್ನೂ ಹೇಳ್ತೀನಿ, ನೀವು ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತ. ಇದು ತೆಗಿ ಅಂತಂದ್ರಲ್ಲ,
ಅದು ಕೊನೆಗೆ ಜುಟ್ಟು ಹೋಗುವಷ್ಟು ಹೋಯ್ತು ಅದು ಕೊನೆಗೆ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋ ಅನುಧಾವತಿ ಅಂತಾರೆ. ದೊಡ್ಡವರು ಒಂದು ಮಾತು ಹೇಳಿದರೆ ಅದಕ್ಕೆ ಎಷ್ಟು ಅರ್ಥ ಇರ್ತದೆ ಅಂತ ಅನ್ನೋದು, ಅನೇಕ ಅರ್ಥ ಹೇಳೋ ಅವ್ರ ಮಾತಿಗೆ ಅಷ್ಟು ಅರ್ಥ. ಬಹಳ ಅರ್ಥ ಹೇಳ್ತಾರೆ ಒಂದು ಮಾತಿಗೆ. ತೆಗೆದು ಬಿಡು ಅಂತಂದ್ರೆ ಪೂರ್ತಿ ತೆಗೆದು ಬಿಡು ಅನ್ನೋ ಅರ್ಥ ನನಗೂ ಆಗ್ಲಿಲ್ಲ. ಆದರೆ ಯಾವಾಗ ಆಯ್ತು ಆವಾಗ ಗೊತ್ತಾಯ್ತು, ಅವ್ರು ಹೇಳಿದ್ ನನಗೆ ಬಂತು. ಓಹೋ, ಇವ್ರ ಮಾತಿಗೆ ಇಷ್ಟ ಅರ್ಥ ಇದೆ, ಇವರೆಂಥ ಋಷಿಗಳು ಅಂತ ಅನ್ನೋದು ಗೊತ್ತಾಯ್ತು. ಆದ್ರಿಂದ ನನಗೆ ಬಹಳ ಅಭಿಮಾನ, ಬಹಳ ಭಕ್ತಿ ಅಂತಂದ್ರೆ ಇದಕ್ಕೋಸ್ಕರ. ಇಂಥ ವಾಕ್ ಸಿದ್ಧಿ ಅವರದ್ದು, ಅಂಥ ರೀತಿ ಅವರ ಮಾತು, ಅವರ ಚಾತುರ್ಯ ಅದೆಲ್ಲ. ಇದಾದ ಮೇಲೆ ಸ್ವಾರಸ್ಯ ಅಂತಂದ್ರೆ, ಅವಾಗೇನೋ ಇತ್ತು ಹೋಯ್ತು, ಜುಟ್ಟೊಂದು ಉಳ್ಕೊಂಡಿತ್ತು, ಇರಲಿ ಹೋಯ್ತು. ಆಮೇಲೆ ತಿರುಪತಿ ಸಭೆ ಆಗ್ತದಲ್ಲ, ತಿರುಚಾನೂರು ಸಭಾ, ಅದುವರೆಗೆ ಆಮಂತ್ರಣ ಇದ್ದಿಲ್ಲ. ಅವತ್ತು ಮುದ್ದಾಮ್ ನೋಡ್ತೀನಿ, ಆ ಸಲ ಡಿಸೆಂಬರ್ ಟೈಮ್ನಲ್ಲಿ ಒಂದು ಪೋಸ್ಟ್ ಬಂತು. ಏನು ಅಂತಂದ್ರೆ ತಿರುಚಾನ ಸಭೆಗೆ ಬರಬೇಕು ಅಂತ ಅಲ್ಲಿಂದ ಆಹ್ವಾನ. ಹೇಗೆ ಬಂತು, ಎಷ್ಟು ಅಭಿಮಾನ ನೋಡಿ ಅವರಿಗೆ. ನಮ್ಮ ಮಾತು ಒಂದು ಕೇಳಿದ್ರು, ಅವ್ರ ನಿಷ್ಠುರತೆ ಅಂತಂದ್ರಲ್ಲ, ಇವಾಗ ಇನ್ನೊಬ್ರಿಗೆ ಹಿಂಗೆ ಮಾಡು ಅಂತಂದ್ರೆ ಅಷ್ಟು ಸಂತೋಷ ಪಡ್ತಿದ್ರು ಅವರು. ಅವರ ಮಾತು ಕೇಳಿದರೆ ಅಂಥ ಅಭಿಮಾನ, ಆ ನಿಷ್ಠುರತೆ. ಒಂದ್ಸಲ ಗೀತಾ ಭಾಷ್ಯ ಪ್ರಿಂಟ್ ಆದಾಗ ತೊಗೊಂಡು ಹೋಗಿ ಕೊಟ್ಟೆ. KT ಪಾಂಡುರಂಗಿ ಅವರು ಕೊಟ್ಟಿದ್ರು, ತೊಗೊಂಡು ಹೋಗು ಅಂತ. ಹಿಂಗೆ ತೆಗೆದು ಕೂಡಲೇ ಅಲ್ಲಿ ಮುನ್ನುಡಿ ಇತ್ತು. ಇದೇನೋ ಇದು ಅಂತ ಕೇಳಿದ್ರು. ಏನು ಸ್ವಾಮಿ ಗೀತಾ ಭಾಷ್ಯ ಅಲ್ಲೋ, ಇದೇನೋ ಇದು ಅಂತಾರೆ. ಏನು ಇಂಗ್ಲಿಷ್ ಮುನ್ನುಡಿ ಯಾಕೆ ಹಾಕಿದ್ದೀರಿ ಅಂತ ಅವರ ಅಭಿಪ್ರಾಯ. ಆ ಇಂಗ್ಲಿಷ್ ಅನ್ನೋ ಶಬ್ದ ಬಾಯಲ್ಲಿ ಹೇಳ್ತಿದ್ದಿಲ್ಲ, ಇಂಗ್ಲಿಷ್ ಅನ್ನೋ ಶಬ್ದನೇ ಬಾಯಲ್ಲಿ ಹೇಳ್ತಿದ್ದಿಲ್ಲ. ಅದು ಹೇಳಿದರೆ ಎಲ್ಲಿ ಮೈಲಿಗೆ ಆಗ್ತೀನೋ ಅಂತ ಗಾಬರಿ ಅವ್ರಿಗೆ. ಇಂಗ್ಲಿಷ್ ಅನ್ನೋ ಶಬ್ದನೂ ಸಹಿತ ಹೇಳ್ತಿದ್ದಿಲ್ಲ. ಇದೇನಿದು ಅಂತಾರೆ. ಏನು ಅಂತ ನೋಡಿದ್ರಿ, ಇದು ಅಂತಂದ್ರ ಗೊತ್ತಾಯ್ತು, ಅರ್ಥ ಆಯ್ತು. ಓಹೋ, ಅಂದ್ರೆ ಅಲ್ಲ, ಈಗ ಬಹಳ ಆಶ್ಚರ್ಯ ಪಡ್ತಾರೆ. ಈಗ ಯಾಕೆ ಅಂತಂದ್ರೆ ಈಗ ಅಂಥ ಕಾಲ ಇಲ್ಲ. ಆದ್ರೆ ಅವ್ರಿಗೆ ಎಷ್ಟು ಅದರ ದೀಕ್ಷೆ ಹೇಗಿತ್ತು ಅಂತ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆ. ಆ ಥರದ್ದು ಇಷ್ಟು ಒಳ್ಳೆ ಗೀತಾ ಭಾಷೆಗೆ ಇದನ್ನ್ಯಾಕೆ ಸೇರಿಸಿದ್ರಿ ಅಂತ, ಆ ಥರ ಈ ಭಾಷೆ ಯಾಕೆ ಸೇರಿಸಿದ್ರಿ ಅಂತ ಅನ್ನುವಂಥ ಮಾತಾಡ್ತಾ ಇದ್ರು. ಬಹಳ ಅಭಿಮಾನ, ಅಷ್ಟೇ ಔದಾರ್ಯ. ಸುಮ್ಮನೆ ಒಂದು ಪೇಜಾವರ ಸ್ವಾಮಿಗಳ ಯಾವುದೋ ಒಂದು ಸಭೆಗೆ ಆಮಂತ್ರಣ ಕೊಡ್ಲಿಕ್ಕೆ ಒಬ್ರು ಪಂಡಿತರನ್ನು ಕಳಿಸೋದು ರೂಢಿ ಅಂತ ಅವರೆಲ್ಲ ಮಾತಾಡಿದ್ರು. ಆದರೂ ನಾನು ಪಂಡಿತರ ಪರವಾಗಿ ಅಂತ ಹೋಗಿದ್ದೆ. ಮಹಾಸಮಾರಾಧನೆ ರಾಣೆಬೆನ್ನೂರಿನಲ್ಲಿ ನಡೀತಾ ಇತ್ತು. ಎಂಥ ಸಾಂಗ್ಲಿ ತಂಬಿಗೆ ಕೊಟ್ಟು ಕಳಿಸಿದ್ರು. ಇದು ಬೆಳ್ಳಿ ತಂಬಿಗೆ, ಸಾಂಗ್ಲಿ ತಂಬಿಗೆ ಅಂತ ಬೆಂಗಳೂರಿನಲ್ಲಿ ಅಂಥದ್ದು ನೋಡ್ಲಿಕ್ಕೆ ಇರೋದಿಲ್ಲ. ಇವತ್ತಿಗೂ ಇಟ್ಕೊಂಡಿದ್ದೀವಿ ಅದನ್ನು, ಅವ್ರ ನೆನಪಿಗೋಸ್ಕರ ಅಂತದನ್ನು ನೋಡಿದಾಗೆಲ್ಲ ನೆನಪಾಗ್ತದೆ. ಸತ್ಯ ಪ್ರಮೋದ ತೀರ್ಥರು ಅಂಥ ಸಾಂಗ್ಲಿ ತಂಬಿಗೆ ಕೊಟ್ಟು. ಇದಕ್ಕಿಂತಲೂ ಹೇಳಬೇಕು ಅಂತಂದ್ರೆ, ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ನಮ್ಮ ಮನೆಗೆ ಒಂದು ಮನಿ ಆರ್ಡರ್ ಬಂತು. ಮನಿ ಆರ್ಡರ್ ಇದೇನು ಮನಿ ಆರ್ಡರ್ ಯಾಕೆ ಬರ್ತದೆ? ಬ್ಯಾಂಕ್ ಇತ್ತು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ನೋಡಿದ್ರೆ ಮನಿ ಆರ್ಡರ್ ಅದು ಉತ್ತರಾದಿ ಮಠದಿಂದ ಬಂದಿದೆ. ಬೆಂಗಳೂರು ಬಸವನಗುಡಿ ಉತ್ತರಾದಿ ಮಠದಿಂದ ಮನಿ ಆರ್ಡರ್. ಕೊನೆಗೆ ಗೊತ್ತಾಯ್ತು ಯಾರ್ಯಾರು ಪಂಡಿತರು ಅಂತಿದ್ದಾರೆ ಅವರಿಗೆಲ್ಲ ಪ್ರತಿ ತಿಂಗಳು ಮನಿ ಆರ್ಡರ್ ಮೂಲಕವಾಗಿ ಸಂಭಾವನೆ ಕೊಡೋ ವ್ಯವಸ್ಥೆ ಮಾಡಿದ್ರು. ಆವಾಗ ಅದೆಲ್ಲ ಗೊತ್ತಿರಬಹುದು ದಿವಾನರಿಗೆ. ಪ್ರತಿ ತಿಂಗಳು ನನಗೆ ಉತ್ತರಾದಿ ಮಠದಿಂದ ಸಂಭಾವನೆ ಬರ್ತಾ ಇತ್ತು. ನಾನೇನು ಹೋದವನಲ್ಲ, ಕೇಳಿದವನಲ್ಲ. ಎಂಥ ಅಭಿಮಾನ ಪಾಂಡಿತ್ಯದ ಮೇಲೆ. ಇದೆಲ್ಲ ಅವರ ಗುಣಗಳು. ಹಿಂಗೆ ಹೇಳ್ತಾ ಹೋದ್ರೆ ಈ ಸಮುದ್ರದ ನೀರಿರ್ತದೆ ನೋಡ್ರಿ, ಎಷ್ಟು ಮೋಡ ತೆಗೆದರೂ ಕೂಡ ಸಮುದ್ರದ ನೀರೇನು ಮೊಣಕಾಲು ಮಟ್ಟಕ್ಕೆ ಬರೋದಿಲ್ಲ ಅಂತ ಒಂದು ಗಾದೆ. ಮೋಡ ಎಷ್ಟು ಬೇಕಾದ್ರೂ ಹೀರಿದ್ರು ಸಮುದ್ರದಲ್ಲಿ ನೀರಿದ್ದೇ ಇರ್ತದೆ. ಸತ್ಯಪ್ರಮೋದ ತೀರ್ಥರು ಗುಣಸಾಗರರು. ಅವರಲ್ಲಿ ಯಾರು ಎಷ್ಟು ಹೇಳಿದರೂ ಕೂಡ ಮೊಣಕಾಲು ಮಟ್ಟಕ್ಕೆ ಬರೋದೇ ಇಲ್ಲ. ಅಂಥ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಇಂಥ ವ್ಯಕ್ತಿಗಳು ಅವರು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಬೃಂದಾವನಸ್ಥರಾದರು. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಶ್ರೀಕೃಷ್ಣ ತಾನು ತನ್ನ ಲೋಕಕ್ಕೆ ಹೋದ, ಎಲ್ಲ ಕಾರ್ಯ ಮಾಡಿ ಹೋಗುವಾಗ ಉದ್ಧವ ಕೇಳ್ತಾನೆ, ಕೃಷ್ಣ ನಾವು ದ್ವಾಪರ ಯುಗದವರು ಧನ್ಯರು, ನಿನ್ನ ನೋಡಿದ್ದೀವಿ, ಮುಂದಿನ ಕಲಿಯುಗದವರಿಗೆ ಗತಿ ಏನು ಅಂತ ಕೇಳಿದ್ನಂತೆ. ಉದ್ಧವ ಕೇಳ್ತಾನೆ ಕೃಷ್ಣನ್ನ, ಮುಂದಿನವ್ರಿಗೆ ಗತಿ ಏನು? ನಾವೇನೋ ನಿನ್ನ ನೋಡಿದ್ವಿ, ಮುಂದಿನವ್ರು ಏನ್ ಮಾಡಬೇಕು? ಕೃಷ್ಣ ಹೇಳಿದ, ನೀನೇನ್ ಚಿಂತೆ ಮಾಡಬೇಡ, ನಾನು ನನ್ನಲ್ಲಿ
ಇರ್ತಕ್ಕಂಥ ಅಂಶವನ್ನೆಲ್ಲ ಆಕರ್ಷಣೆ ಮಾಡಿ ಕಲಾಕರ್ಷಣೆ ಮಾಡಿ ಭಾಗವತದಲ್ಲಿಟ್ಟು ಹೋಗ್ತೇನೆ ಅಂತಂದಂತೆ ಕೃಷ್ಣ. ಅದಕ್ಕೆ ಭಾಗವತವನ್ನ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತಾರೆ. ಕೃಷ್ಣ ತನ್ನ ಅಂಶವನ್ನ ಉದ್ಧವನ ಎದುರುಗಡೆ ತೆಗೆದು ಭಾಗವತದಲ್ಲಿಟ್ಟು ಹೋದಂತೆ. ದ್ವಾಪರ ಯುಗದವರಿಗೆ ನಾನಿದ್ದೆ, ಕಲಿಯುಗದವರಿಗೆ ಭಾಗವತ ಅಂತಂದ. ಹಾಗೆ ಸತ್ಯಪ್ರಮೋದ ತೀರ್ಥರು ಬೃಂದಾವನಸ್ಥರಾಗುವಾಗ ಶಿಷ್ಯರು ಕೇಳಿರಬೇಕು, ಸ್ವಾಮಿ ನಾವೆಲ್ಲ ನಿಮ್ಮ ಜೊತೆಗಿದ್ವಿ, ಮುಂದಿನವ್ರ ಗತಿ ಏನು ಅಂತ ಕೇಳಿದ್ರೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಅಂಶವನ್ನು ತೆಗೆದು ಒಂದು ಕಡೆ ಇಡ್ತೇನೆ ಅಂತ ಸತ್ಯಾತ್ಮ ತೀರ್ಥರಲ್ಲಿ ಇಟ್ಟು ಹೋಗಿದ್ದಾರೆ. ಆದ್ದರಿಂದ ಯಾರೂ ಕೂಡ ಇನ್ನೇನು ಒಂದು ಮಾತು ಬರ್ತದೆ, ರಾಮ ಹುಟ್ಟಿದ ಮೇಲೆ, ರಾಮ ಬಂದ ಮೇಲೆ ದಶರಥನನ್ನ ಎಲ್ಲರೂ ಮರ್ತು ಬಿಟ್ರಂತೆ. ವಿಸ್ಮಾರಿತಾವಯಂ ಮಹಾರಾಜಂ ದಶರಥಂ ರಾಮೇಣ ಅಂತ. ರಾಮ ಬಂದು ನಮಗೆ ದಶರಥನನ್ನ ಮರಿಸಿಬಿಟ್ಟ. ಒಳ್ಳೆ ಮೇಷ್ಟ್ರು ಹೊರಗಡೆ ಬಂದಾಗ, ಒಬ್ರು ಅಪಾಯಿಂಟ್ ಆಗಿ ಬಂದಾಗ ಹಳೆ ಮೇಷ್ಟ್ರನ್ನ ಮರೆತು ಬಿಡ್ತಾರೆ, ಹಳೆ ಮೇಷ್ಟ್ರನ್ನ ಮರಿತಾರೆ. ಹೊಸ ಮೇಷ್ಟ್ರ ಅಪಾಯಿಂಟ್ಮೆಂಟ್ ಆದ್ರೆ, ಅದೇ ಸ್ವಲ್ಪ ಕಳಪೆ ಮೇಷ್ಟ್ರು ಬಂದ ಅಂತಂದ್ರೆ ಅವರೇ ವಾಸಿ ಅಂತ ಹಂಗಾಗ್ತದೆ. ಅವರೇ ವಾಸಿ, ದಿನ ಅವ್ರು ನೆನಪು ಬರ್ತದೆ. ಯಾವಾಗ ಕಳಪೆ ಮೇಷ್ಟ್ರು ಬಂದ್ರೆ, ಹೊಸ ಮೇಷ್ಟ್ರು ಬಂದ ಅಂದ್ರೆ ಹಿಂದಿನವ್ರನ್ನ ಮರೆತು ಬಿಡ್ತಾರೆ. ಆ ರೀತಿ ವಿಸ್ಮಾರಿತಾವಯಂ ಮಹಾರಾಜಂ ಮಹಾಯತಿಂ ಸತ್ಯಪ್ರಮೋದಂ ಸತ್ಯಾತ್ಮ ತೀರ್ಥೇನ ಮಹಾರಾಜೇನ ಅಂತ ಆಗಬಾರದು ಅಂತ ಹೇಳಿ ಅವರ ಸ್ಮರಣೆ ಬರಲಿಕ್ಕೋಸ್ಕರ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರನ್ಯಾರನ್ನೂ ಮರಿಬೇಡಿ, ನಮ್ಮಿಂದ ಅವರನ್ನು ಮರಿಬೇಡಿ, ಅವರ ಅಂಶವೇ ನಮ್ಮಲ್ಲಿರೋದು ಅಂತ ತೋರಿಸಲಿಕ್ಕೆ ಸತ್ಯಾತ್ಮ ತೀರ್ಥರು ಇಂಥ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಸ್ಮರಣೆ ಯಾವಾಗಲೂ ಇರಬೇಕು. ಶಿಷ್ಯಾದಿಚ್ಛೇದ್ ಪರಾಜಯಂ ಅನ್ನುವಂಥ ನ್ಯಾಯದಂತೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದೇ ಅಂತ ಹೇಳ್ತಾ, ನನಗೊಂದು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದ ಸತ್ಯಾತ್ಮ ತೀರ್ಥರಿಗೆ ನಮ್ಮ ವಾಗ್ಜನ್ಮ ಸಾಫಲ್ಯ ಆಗುವ ಹಾಗೆ ಮಾಡಿದ್ರಿ, ಅಸಖ್ಯ ಶಲ್ಯ ಆಗಲಿಲ್ಲ ಅದು ಅಂತ ಅನ್ನೋದನ್ನ ಹೇಳ್ತಾ 4 ಮಾತು ಶ್ರೀಕೃಷ್ಣಾರ್ಪಣೆ.